ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ CL ವ್ಲಾಗ್ಸ್. ನಾನು ನಿಮ್ಮ ಚಂದನ. ಸೊ ಇವತ್ತು ತುಂಬ ಸಖತ್ತಾಗಿ, ಟೇಸ್ಟಿಯಾಗಿ, ಹಂಗೆ ಈಸಿಯಾಗಿ, ಕ್ವಿಕ್ಕಾಗಿ ಮಾಡ್ಕೊಬೋದಾದ ಇನ್ಸ್ಟ್ಯಾಂಟ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೊಡ್ತಾಯಿದ್ದೀವಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಾದರೂ ಮಾಡಬೇಕು, ಏನು ಮಾಡೋದು ಅಂತ ತಲೆ ಕೆಡ್ಸ್ಕೊತಾ ಇದ್ದರೆ ಈ ಬ್ರೇಕ್ಫಾಸ್ಟ್ನ ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಚೆನ್ನಾಗಿದೆ ಅಂತ ತಿಂತೀರಾ. ದೋಸೆ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ಅಂದರೆ 1 ಕಪ್ ಗೋಧಿ ಹಿಟ್ಟು. ಸೊ ನಾವು ತೋರಿಸಿರೋ ಮೆಷರ್ಮೆಂಟಲ್ಲಿ ಒಂದು 5ರಿಂದ 6 ದೋಸೆನ ಆರಾಮಾಗಿ ಮಾಡ್ಕೊಬೋದು. ಸೊ ಇಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀವಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ ನಾವು 1 ಕಪ್ ರವೆ ತೊಗೊತಾ ಇದ್ದೀವಿ. ಅದು ಸೂಜಿ ರವೆ ಅಂತ ಅಂದರೆ ಚಿರೋಟಿ ರವೆನೇ ತೊಗೊಬೇಕು. ಯಾಕಂತ ಅಂದರೆ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಚಿರೋಟಿ ರವೆನೇ ತೊಗೊಳ್ಳಿ. ಚಿರೋಟಿ ರವೆ 1 ಕಪ್ ಹಾಕ್ಕೊತಾ ಇದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಏನು ಗೊತ್ತಾ, ಈ ದೋಸೆ ಇನ್ಸ್ಟ್ಯಾಂಟಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಹೆಲ್ದಿಯಾಗಿರುತ್ತೆ, ಹಾಗೆ ತುಂಬಾ ರುಚಿಯಾಗಿರುತ್ತೆ. ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೋಸೆ ಮಾಡಬೇಕು, ತಿನ್ನಬೇಕು ಅಂತ ಆಸೆ ಆಗ್ತಿದೆ ಅಂತ ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ನಿ. ಹೆಲ್ದಿಯಾಗಿರುತ್ತೆ, ಹಾಗೆ ಪ್ರೋಟೀನ್ ರಿಚ್ ಇರುತ್ತೆ. ನೀವು ಇದಕ್ಕೆ ಬೇಕಿದ್ದರೆ ಮಲ್ಟಿಗ್ರೈನ್ ಆಟನೂ ಕೂಡ ಸೇರಿಸ್ಕೊಬೋದು. ನಾವಿಲ್ಲಿ ನಾರ್ಮಲ್ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀವಿ. ಹಾಗೆ ಇದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಮಿಕ್ಸ್ ಮಾಡಾದಮೇಲೆ ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಗಂಟಿಲ್ದಂಗೆ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಒಂಚೂರು ಗಂಟನ್ನು ಇಡ್ಸ್ಕೊಬೇಡಿ, ನೀಟಾಗಿ ಸ್ಪೂನ್ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಯಾವ ರೀತಿ ಬರಬೇಕು ಅಂತ ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು. ದೋಸೆ ಹಿಟ್ಟು ನಾರ್ಮಲಾಗಿ ನಾವು ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಬೇಕಾಗುತ್ತೆ. ನೀರು ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಆಯಿತು ಅಂತ ಅಂದರೆ ಹೇಗೆ ಅಂತ ಮುಂದೆ ಹೇಳ್ತೀನಿ. ಸೊ ಇವಾಗ ಈ ರೀತಿ ಇದ್ದರೆ ಸಾಕಾಗುತ್ತೆ. ಇದನ್ನು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಆಯಿತಾ. ಸೊ ಈ ದೋಸೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮಕ್ಕಳು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾಕಂತಂದರೆ ತರಕಾರಿ ಯೂಶ್ವಲಿ ಮಕ್ಕಳೆಲ್ಲ ತಿನ್ನಲ್ಲ. ಈ ರೀತಿ ದೋಸೆಲಿ ನಾವು ಮಾಡ್ಕೊಂಡು ಕೊಡೋದ್ರಿಂದ ನಿಜವಾಗ್ಲೂ ಖಂಡಿತವಾಗ್ಲೂ ತಿಂತಾರೆ, ಬಿಸಿ ಬಿಸಿ ಮಾಡ್ಕೊಂಡು ಕೊಡೋದ್ರಿಂದ. ಹಾಗೆ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಮಾಡೋ ಸಬ್ಸ್ಕ್ರೈಬಿಂದ ನಾವು ಇನ್ನಷ್ಟು ಮೋಟಿವೇಟ್ ಆಗಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇವಾಗ ಇಲ್ಲಿ ನಾವು ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಬೇಡ ಅಂತ ಅಂದವರು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಹಾಕೊಬೋದು. ಹಾಗೆ 1/4 ಟೇಬಲ್ ಸ್ಪೂನ್ ಅಥವಾ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು, ಹಾಗೆ ಜೀರಿಗೆನ ಹಾಕ್ಕೊಂಡು ಅದು ಕಂಪ್ಲೀಟಾಗಿ ಸಿಡಿಯೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ನಾವು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ನಾವು ಚೆನ್ನಾಗಿ ಬೇಯಿಸಿ ಹಾಕೋದ್ರಿಂದ ಈ ಥರ ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದವರು ಒಣಗಿರೋ ಮೆಣಸಿನ್ಕಾಯಿನ ಹಾಕೊಬೋದು. ಒಣಗಿರೋ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎರಡೂ ಬೇಡ ಅಂದವರು ಸ್ವಲ್ಪ ಚಿಲ್ಲಿ ಪೌಡರ್ನ ತರಕಾರಿ ಎಲ್ಲ ಬೇಯಬೇಕಾದ್ರೆ ಹಾಕೊಬೋದು. ಹಾಗೆ ಇಲ್ಲಿ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಅಥವಾ ಹಚ್ಚಿಟ್ಕೊಂಡಿರೋ ಹುಳ್ಳಿಕಾಯಿನ ಹಾಕ್ಕೊತಾ ಇದ್ದೀವಿ. ಸೊ ನೀವು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸಣ್ಣದಾಗಿ ತುರ್ಕೊಳ್ಳಿ, ಆಯಿತಾ. ನಿಮಗೆ ಯಾವ್ಯಾವ ತರಕಾರಿ ಇಷ್ಟನೋ ಎಲ್ಲ ತರಕಾರಿನೂ ಕೂಡ ಹಾಕೊಬೋದು. ಇಲ್ಲಿ ನಾವು ಹುಳ್ಳಿಕಾಯಿ ಹಾಕ್ಕೊತಾ ಇದ್ದೀವಿ. ಹಾಗೆ ನಿಮಗೆ ಇಷ್ಟ ಆದರೆ ಕಾರ್ನ್ ಕೂಡ ಹಾಕೊಬೋದು, ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕೊಬೋದು. ನಿಮಗೆ ಇಷ್ಟ ಆಗೋ ಎಲ್ಲ ತರಕಾರಿಗಳನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೇಕು. ನೋಡಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿ ನಾವು ಕ್ಯಾರೆಟ್ ಕೂಡ ಹಾಕ್ಕೊತಾ ಇದ್ದೀವಿ. ಕ್ಯಾರೆಟ್ ಸ್ವಲ್ಪ 1 ಕಪ್ ಆಗೋವಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀವಿ. ಹಾಗೆ ಅರ್ಧ ಕಪ್ ಆಗೋವಷ್ಟು ಗೆಡ್ಡೆಕೋಸನ್ನ ಸಣ್ಣದಾಗಿ ತುರಿದಿಟ್ಟು ಹಾಕ್ಕೊತಾ ಇದ್ದೀವಿ. ಇಲ್ಲಿ ತರಕಾರಿಗಳನ್ನ ಇಷ್ಟೇ ಮೆಜರ್ಮೆಂಟಲ್ಲಿ ಹಾಕಬೇಕು, ಇಷ್ಟಿಷ್ಟೇ ಹಾಕಬೇಕಂತ ಏನಿಲ್ಲ. ನಿಮಗೆ ಜಾಸ್ತಿ ಬೇಕಂತಂದರೆ ಜಾಸ್ತಿನೂ ಹಾಕೊಬೋದು. ಹಾಗೆ ಅರ್ಧ ಕಪ್ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀವಿ. ನೀವು ಕೊತ್ತಂಬರಿ ಸೊಪ್ಪು ಜೊತೆಗೆ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು. ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು. ಸೊ ಇದೆಲ್ಲನೂ ಕೂಡ ಹೆಲ್ದಿಯಾಗೇ ಇರುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಡಯಟ್ ಮಾಡೋರು, ಚಿಕ್ಕ ಮಕ್ಕಳು, ಇಲ್ಲಿ ದೊಡ್ಡವರು, ಯಾರಿಗೆ ಆರೋಗ್ಯ ಕಾಪಾಡ್ಕೊಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತೆ. ಸೊ ಅಂಥವ್ರೆಲ್ಲರೂ ಈ ಥರ ವಾರದಲ್ಲಿ ಒಂದು 2 to 3 ಟೈಮ್ಸ್ ಆದರೂ ಈ ಥರ ಹೆಲ್ದಿ ರೊಟ್ಟಿನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ. ನೋಡಿ, ಈ ಥರ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಂಡು ಚೆನ್ನಾಗಿ ನಾವು ಸ್ಟೀಮ್ ಮಾಡ್ಕೊಬೇಕು. ಅಂದರೆ ಇದೇ ಥರ ಹಬೆಯಲ್ಲೇ ಬೇಯಿಸ್ಕೊಬೇಕಾಗತ್ತೆ, ಆಯಿತಾ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಕುಕ್ ಆಗಬೇಕು, ಸಾಫ್ಟಾಗಿ ಬೇಯಬೇಕು. ಅಲ್ಲಿವರೆಗೂ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಬೇಯಿಸ್ಕೊತಾ ಇರಿ. ಹಾಗೆ ಮಿಡಲಲ್ಲಿ ಈ ಥರ ಕೈ ಆಡಿಸ್ತಾ ಇರಿ. ಸೊ ಸೀದೋಗೋ ಚಾನ್ಸಸ್ ಇರಲ್ಲ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ, ಸಾಫ್ಟಾಗಿ ಬೆಂದಿರುತ್ತೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾವು ಇದನ್ನು ಈಗಾಗಲೇ ನಾವು ದೋಸೆ ಹಿಟ್ಟನ್ನ ಕಲಸಿ ಇಟ್ಟಿದ್ವಿ ಅಲ್ವಾ, ಅದಕ್ಕೆ ಹಾಕ್ಕೊತಾ ಇದ್ದೀವಿ. ಸರಿನಾ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ನಾವು ಇಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀವಿ. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀರಾ ಅಂತಂದರೆ ಇವಾಗ ಏನು ತೋರಿಸಿದ್ದೀವೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ 1 ಕಪ್ ಹಾಕೋ ಜಾಗದಲ್ಲಿ 2 ಕಪ್ ಹಾಕಿದ್ರೆ ಸಾಕಾಗುತ್ತೆ. ಡಬಲ್ ಆಗುತ್ತೆ ಅಷ್ಟೇ. ನೋಡಿ, ತರಕಾರಿನೂ ಕೂಡ ಅಷ್ಟೇ ಇದನ್ನೇ ಹಾಕೊಬೇಕು, ಹಂಗೆ ಏನಿಲ್ಲ. ನೀವು ಯಾವ್ಯಾವ ತರಕಾರಿ ಇಷ್ಟಪಡ್ತೀರೋ ಎಲ್ಲ ತರಕಾರಿನೂ ಈ ಥರ
ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಹಾಕೊಬೋದು. ನೋಡಿ ನಾವು ಒಂದು ಸ್ವಲ್ಪ ಗಟ್ಟಿ ಆಯಿತು, ತರಕಾರಿ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ಒಂದೇ ಒಂದು ಸೌಟಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕರೆಕ್ಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ದೋಸೆ ಹಿಟ್ಟು ನೀವು ಯಾವ ರೀತಿ ಕಲಿಸ್ಕೊತೀರೋ ಅಲ್ಲಿ ಆ ರೀತಿ ನೀವು ಇದನ್ನು ಕೂಡ ಕಲಿಸ್ಕೊಬೇಕಾಗುತ್ತೆ. ಹಾಗೆ ನಾವು ತವ ಕಾಯ್ತಿದೆ. ನಾವು ತವಕ್ಕೆ ಬೇಸ್ಗೆ ನಾವು ಎಣ್ಣೆನ ಹಚ್ತಾ ಇಲ್ಲ, ಅದ್ರ ಬದಲಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಒರೆಸ್ಕೊತಾ ಇದ್ದೀವಿ ತವಾನ. ಆವಾಗ ನಾವು ದೋಸೆ ಹಾಕಿದ್ರೂ ಕೂಡ ತವಕ್ಕೆ ಅಂಟ್ಕೊಳಲ್ಲ, ಈಸಿಯಾಗಿ ಎದ್ದೇಳುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆ ಹಚ್ಚದೆ ನಾವು ಈರುಳ್ಳಿನ ಹಚ್ಕೊತಾ ಇದ್ದೀವಿ. ತವ ಕಾದಾದಮೇಲೆ ಲೋ ಫ್ಲೇಮ್ನ ಮಾಡ್ಕೊಂಡು ಈ ರೀತಿ 1 ಸೌಟ್ ಅಥವಾ 1.5 ಸೌಟ್ ಹಾಕ್ಕೊಂಡು ಈ ರೀತಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಬೇಕು. ನಾವು ನಾರ್ಮಲ್ ದೋಸೆ ಹಾಕ್ತೀವಲ್ಲ ಆ ರೀತಿ ನೀವು ಸ್ಪ್ರೆಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಿಟ್ಟು ಇನ್ನೂ ಚೆನ್ನಾಗಿ ನೆಂದಾದ್ಮೇಲೆ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಹಾಕೊಬೇಕಂತ. ಫಸ್ಟ್ದಾಗಿ ಹಾಕ್ತಾ ಇದ್ದೀರಾ ಅಂತ ಅಂದರೆ ಈ ರೀತಿ ಒಂದು ಸೌಟಲ್ಲಿ ಹಾಕ್ಬಿಟ್ಟು ನಿಧಾನಕ್ಕೆ ಈ ಥರ ಸೌಟಲ್ಲೇ ನಿಧಾನಕ್ಕೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ಸಾಕು. ತುಂಬ ದೊಡ್ಡದಾಗಿ ಹಾಕೋಕ್ಕೆ ಹೋಗಬೇಡಿ. ನಾರ್ಮಲಿ ಇಷ್ಟು ಸೈಜಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಸುತ್ತ ಎಣ್ಣೆನ ಹಾಕೊಬೇಕಾಗುತ್ತೆ. ಹಾಗೆ ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆನ ಹಾಕೊಬೇಕಾಗತ್ತೆ. ಎಣ್ಣೆನೇ ಹಾಕಬೇಕಂತ ಏನಿಲ್ಲ, ನೀವು ತುಪ್ಪನೂ ಕೂಡ ಹಾಕೊಬೋದು ಅಥವಾ ಬೆಣ್ಣೆನೂ ಕೂಡ ಸೈಡಲ್ಲಿ ಹಾಕೊಬೋದು ಕರಗಿಸ್ಬಿಟ್ಟು. ಇವಾಗ ಇದನ್ನು ಮುಚ್ಚಿ ಎರಡೂ ಕಡೆ ಬೇಯಿಸ್ಕೊಬೇಕಾಗತ್ತೆ. ನೋಡಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಫ್ಲೇಮ್ ಇಟ್ಕೊಂಡೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ತವಕ್ಕೆ ಅಂಟ್ಕೊಂಡಿರಲ್ಲ, ಸರಿನಾ? ಈಸಿಯಾಗಿ ಬಂದುಬಿಡುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಇನ್ನೂ ಒಂದು ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಕರೆಕ್ಟಾಗಿ ಅಪ್ರಾಕ್ಸಿಮೇಟ್ಲಿ ಒಂದು 5 ನಿಮಿಷ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇನ್ಸ್ಟ್ಯಾಂಟ್ ದೋಸೆ ರೆಡಿ ಆಗುತ್ತೆ. ಇವಾಗ 2 ಸೈಡ್ ಬೆಂದಿದೆ. ಇದನ್ನು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಇದೇ ರೀತಿ ನೀವು ಕೂಡ ಎಲ್ಲ ದೋಸೆನೂ ಹಾಕೊಬೇಕಾಗತ್ತೆ. ಜಾಸ್ತಿ ನೀರು ಮಾಡಿಬಿಟ್ಟು ಹಾಕೊಂಡ್ಬಿಡ್ತು ಅಂತ ಅಂದರೆ ಸ್ವಲ್ಪ ಗ್ಯಾಪ್ ಬಂದುಬಿಡುತ್ತೆ. ಸೊ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮೇಂಟೈನ್ ಮಾಡ್ತು ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ಅಷ್ಟೇ, ಮಧ್ಯಾಹ್ನದವರೆಗೂ ಏನೂ ಆಗೋಲ್ಲ. ನೀವು ಸಂಜೆವರೆಗೂ ಇಟ್ಕೊಂಡು ತಿಂತೀರಾ ಅಂತಂದ್ರೂ ಕೂಡ ಏನಾಗಲ್ಲ. ಯಾಕಂತ ಅಂದರೆ ನಾವಿಲ್ಲಿ ಗೋಧಿ ಹಿಟ್ಟು ರವೆ ಯೂಸ್ ಮಾಡಿರೋದ್ರಿಂದ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿನೂ ಹಾಕಿ ಅಂದರೆ ಒಗ್ಗರಣೆ ಹಾಕ್ಬಿಟ್ಟು ನಾವು ಮಾಡಿರೋದ್ರಿಂದ ಟೇಸ್ಟ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಕಾಯಿ ಚಟ್ನಿನ ಮಾಡ್ಕೊಬೋದು. ಹಸಿ ಕಾಯಿ ಚಟ್ನಿನ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕಿರೋದ್ರಿಂದ ಹಸಿ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಬಿಸಿ ಬಿಸಿ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ದೀರಾ ಅಂತಂದರೆ ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೋಡಿ ಮೊದಲನೇದು ಸ್ವಲ್ಪ ನಾವು ಸಣ್ಣದಾಗಿ ಹಾಕ್ಕೊಂಡ್ವಿ, ಸೆಕೆಂಡ್ನೇದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡ್ವಿ. ನಿಮಗೆ ಗೊತ್ತಾಗುತ್ತೆ, ಫಸ್ಟ್ ಟೈಮ್ ಹಾಕಬೇಕಾದ್ರೆ ಗೊತ್ತಾಗೋಗ್ಬಿಡುತ್ತೆ ಯಾವ ರೀತಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಬೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ಅಷ್ಟೇ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅಷ್ಟೇ ಟೇಸ್ಟಿಯಾಗಿ ಹೆಲ್ದಿಯಾಗಿ ಕೂಡ ಇರುತ್ತೆ. ಎಣ್ಣೆ ಇಷ್ಟ ಇಲ್ಲ ಅಂದವರು ತುಪ್ಪ ಯೂಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಹೆಲ್ದಿಯಾಗಿ ಬಂದುಬಿಡುತ್ತೆ. ಇನ್ಸ್ಟಂಟಾಗಿ ಸಕ್ಕದಾಗಿರೋ ದೋಸೆನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನಾವು ಈ ಇನ್ಸ್ಟಂಟ್ ಗೋಧಿ ದೋಸೆನ ಚಟ್ನಿ ಪುಡಿ ಹಾಗೆ ತುಪ್ಪ ಸ್ವಲ್ಪ ಪಿಕಲ್ ಇದ್ರ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಬೆಸ್ಟ್ ಊಟ ಅಂತಲೇ ಹೇಳ್ಬೋದು ಅಥವಾ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ತುಂಬ ಎಲ್ಲರೂ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಹಸಿ ಕಾಯಿ ಚಟ್ನಿ ಜೊತೆ ಇದನ್ನು ಟ್ರೈ ಮಾಡ್ತಾ ಇದ್ದೀರಾ ರೊಟ್ಟಿನ ಅಂತಂದರೆ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂತ ಅಂದರೆ ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮಗೆ ಇನ್ನಷ್ಟು ಮೋಟಿವೇಟ್ ಆಗಿ ಒಳ್ಳೊಳ್ಳೆ ರೆಸಿಪೀಸ್ ಹಾಕೋದಕ್ಕೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.